ನಿಲ್ಸು. ಇವರು ಮತ್ತೆ ಪಪ್ಪ RCB ಮ್ಯಾಚ್ ನೋಡಬೇಕು ಅಂತ ಹೇಳಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಇವಾಗ RCB ಮ್ಯಾಚ್ ಇಂಟ್ರೆಸ್ಟಿಂಗ್ ಅಲ್ಲಿ ನೋಡ್ತಾ ಇದ್ದಾರೆ. ಪಟಾಕಿ ಹೊಡ್ಸಕ್ಕಂತ ಇದು ಮಿನಿ RCB ಮಿನಿ ಮಿನಿ ಮಾಡ RCB ಡ್ಯಾನ್ಸ್ ಮಾಡಿ ಮಿನಿ RCB ಡ್ಯಾನ್ಸ್ RCB ಪಟಾಕ ಬೇರೆ ಹೊಡ್ಸ್ತಿದಾರಲ್ಲ. ಮಾಡು RCB ಹಿಂಗ್ ಮಾಡು ಕೈ ಹಿಂಗ್ ಇಟ್ಕೊ ಮಾಡು. ಇದು ವ್ಯಾಕ್ಸಿನೇಷನ್ ಹಾಕೋಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅವಳಿಗೆ ಗೊತ್ತಿಲ್ಲ ಆಕ್ಚುಲಿ, ಫುಲ್ ರೆಡಿ ಆಗಿದ್ದಾಳೆ. ಈ ಹೇರ್ ಬೋ ಆಕ್ಚುಲಿ ಅವಳು ಹಾಕೋದಿಲ್ಲ. ಸೊ ಇವತ್ತು ಕೈ ಹಿಡ್ಕೋಬೇಕು. ನಿಂತ್ಕೊಂಡಿದ್ದೀನಲ್ಲ. ಓಕೆ, ಅಲ್ಲಿ ಓಪನ್ ಆಗತ್ತಂತನಾ? ಇಷ್ಟು ಬುದ್ಧಿವಂತ ಯಾವಾಗ ಆಗಿದ್ದು ನೀನು? ವೇಟ್ ವೇಟ್ ವೇಟ್, ಅಮ್ಮ ಬರ್ತಾಳೆ. ವೇಟ್ 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 ವೇಟ್. ಹಾಂ ಎಸ್. ಹಾಂ ನಾನು ಜಂಗಿಗೆ ಹಾಕೊಂಡಿದ್ದೀನಿ. ಹೋಗೋಣ. ಪಪ್ಪನ ಕಾರ್ ಯಾವ್ದು ಹೇಳು? ಪಪ್ಪನ ಕಾರ್ ಯಾವ್ದು ಹೇಳು? ಹಾಂ ಪಪ್ಪನ ಬೇಬಿ ಹೋಗ್ಬೇಡ 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 ಅವಳು ಹೇಳಿ. ಪಪ್ಪನ ಕಾರ್ ಯಾವುದು ಹೇಳಿದಾಳಲ್ಲ? ಎಸ್. ನೀನು ಮುಂದೆ ಬಂದು ಕುತ್ಕೊಳ್ಬೋದು ನನ್ನ ಹತ್ರ. ಬಾ ಅಮ್ಮನ ಹತ್ರ ಹೋಗೋಣ. ಹಾಂ ಆಚೆ ಈಚೆ ಇಲ್ಲಿ ಇಲ್ಲಿ ಮುಂದೆ ಈಚೆ ಬಾ. ಈಚೆ ಹಾಂ ಬಾ. ಇಲ್ಲಿ ಕೂರ್ತೀವಿ. ಇಲ್ಲಿ ಕೂರೋದು. ಹಾಂ ಬಿಸ್ಲರಿದಾ? ಹಾಂ ಅದು ಹಳೇದು. ಹೋಗು ಹತ್ತು. ನಾ ಹಿಂದೆ ಹೋಗಿ ಕುತ್ಕೊಳ್ಳ? ನಾ ಬೇಕಾ? ನೀ ಅಮ್ಮ ಬೇಕಾ ಯಾರು ಬೇಕು? ಎಲ್ಲಿ ಕುತ್ಕೊಂತೀಯ? ನಾ ಹಿಂದೆ ಹೋಗಿ ಕುತ್ಕೊಳ್ಳ? ಪಪ್ಪ ಬರ್ತಿದಾರಲ್ಲ. ಬೆಲ್ಟ್ ಹಾಕೋ. ಸೀಟ್ ಬೆಲ್ಟ್ ಹಾಕೋ. ಸೀಟ್ ಬೆಲ್ಟ್ ಹಾಕೋ. ನಾ ಹಿಂದೆ ಕುತ್ಕೊಂಡು ಹಿಡ್ಕೊಂತೀನಿ ಬೇಕಾ? ಆ್ಯಕ್ಚುಲಿ ನನ್ನ ಫ್ರೆಂಡ್ ಸೀಟ್ ಯಾರಿಗೂ ಕೊಡಲ್ಲ. ಇವಳಿಗೋಸ್ಕರ ಇವಾಗ ಬಿಟ್ಕೊಡ್ತಾ ಇದ್ದೀನಿ. ಕೂತವಳೆ. ಸೊ ಹಾಸ್ಪಿಟಲ್ ಜರ್ನಿ ಸ್ಟಾರ್ಟೆಡ್. ಹೇಳಕ್ಕಿಲ್ಲ, ಅಪಾಯಿಂಟ್ಮೆಂಟ್ ತೆಗೀತಲ್ಲ ಅವಾಗ ಟ್ರೈ ಮಾಡೋಣ ಅಂತ ಹಿಂದೆ ಬಂದಿದ್ದು. ಸೊ ಇವಳು ಇವಾಗ ಹಿಂದೆ ಬಂದ್ಲು. ಒಂದು 5 ನಿಮಿಷ ಅನ್ಸುತ್ತಲ್ಲ ಬೇಬಿ ಮುಂದೆ ಕೂತಿರೋದು. ಸೊ 5 ನಿಮಿಷದೊಳಗೆ ಬಂದಿದ್ದಾರೆ ಒಬ್ರು ಹಿಂದೆ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ಹಾಯ್ ಮಾಡು. ಹಾಂ ಸೈಡಿಗೆ ನಿಲ್ಸು. ಹಾಯ್ ಎಲ್ಲರಿಗೂ ಅನ್ನು. ಎಲ್ಲರಿಗೂ ಸೋಫಾದಲ್ಲಿ ಕೂತ್ಕೋ. ಹೋಗು ಸೋಫಾದಲ್ಲಿ ಕೂತ್ಕೋ. ಎಲ್ಲಿ ಕೂತ್ಕೊಳ್ಳಿ ನಾನು? ಅಲ್ಲಿ ಕೂತ್ಕೋಬೇಕಾ? ಅವಳಿಗೆ ಇನ್ನೂ ಗೊತ್ತಾಗಿಲ್ಲ ನಾವು ವ್ಯಾಕ್ಸಿನೇಷನ್ಗೆ ಕರ್ಕೊಂಬಂದಿರೋದು ಅಂತ. ತುಂಬ ಬೊಬ್ಬೆ ಹೊಡಿತಾಳೆ ವ್ಯಾಕ್ಸಿನೇಷನ್ ಕೊಡುವಾಗ. ತುಂಬಾ ನೋವಾಗುತ್ತೆ ಅನ್ಸುತ್ತೆ. ಈ ಸರಿ 2 ಡೋಸ್ ಇತ್ತು. ಇವರು ಎಂತ ಫಿಟ್ ಚೆಕ್ ಮಾಡೋದ. ಸೊ ಇದೆಲ್ಲ ತೊಗೊಂಬಂದಿದ್ದೀವಿ. ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಕೊಡಿಸಿದ್ದೀವಿ. ಮಿನಿ
ಅಲ್ಲಿ ನೋಡು ಕನ್ನಡಿ ನೋಡು ಮಗಳೇ. ಸ್ಮೈಲ್ ಮಾಡಿ. ಸ್ಮೈಲ್. ಓಲ್ಲ ಮಂಗನೇ. ಇನ್ನೊಂದು ಕೊಡ್ಬೇಕಾ ನಿಂಗೆ? ಕೊಡು. ಕೊಡೋಣ ಕೊಡೋಣ. ದಡ್ಡ ನಾವು ಬಂದ ತಕ್ಷಣ ಹೊರಗೆ ಹೋಗಿ ಬಂದ್ರ ಅಂತ ಕೇಳಿದ್ರು. ಅಜ್ಜಿ ನೋಡಿ ಅವಳಿಗೆ ದುಃಖ ಜಾಸ್ತಿ ಆಯಿತು. ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದು, ಇಂಜೆಕ್ಷನ್ ಕೊಟ್ಟರು ಅಂತ ಅಜ್ಜಿ ಹತ್ರ ಹೇಳ್ತಿದ್ದಾಳೆ. ಹೋಗೋಣ. ಹಾಂ ನಡಿ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ ಮಾಡು. ಬಾಯ್. ಸಾಕು ಅಜ್ಜಿಗೆ ಬಾಯ್ ಮಾಡಿ. ಹಾಂ ಓಕೆ ಬಾ ಹೋಗೋಣ, ಹೊರಗಡೆ ಹೋಗೋಣ. ಹೋಗು, ಮೆಟ್ಟಾಕೋಬೇಕು. ಹೋಗು ಮೆಟ್ಟಾಕು. ಬಾಯ್ ಮಾಡು. ಯಾರಿಗೆಲ್ಲ ಬಾಯ್ ಮಾಡ್ತಿದ್ಯಾ? ಪಪ್ಪಂಗೆ ಬಾಯ್ ಮಾಡಿದ್ರು. ಅದು ಹಿಡ್ಕೊ, ಕೈ ಹಿಡ್ಕೊ. ಹೋಗ್ತಾ ಇದ್ದೀವಿ. ಯಾಕೆ ಬೇಬಿ ಪಾರ್ಟಿ ನೆನಪಿದ್ಯಾ ಏನಕ್ಕೆ ಅಂತ? RCB ವಿನ್ ಆಗಿದ್ದಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿಟ್ಟು ಊಟಕ್ಕೆ. ಸೊ ಇವಾಗ ಟೈಮ್ ಬಂದಿದೆ, ಇವಾಗ ಹೋಗ್ತಾ ಇದ್ದೀವಿ. RCB ನೆಕ್ಸ್ಟ್ ಡೇನೇ ಹೋಗೋಣ ಅಂತ ಅಂದ್ರೆ ಅದು ಬೇರೆ ಎಲ್ಲ ಆಗಿತ್ತಲ್ಲ, ಡೆತ್ ಎಲ್ಲ, ಅದಕ್ಕೆ ಎಲ್ಲ ಹೋಗಿರ್ಲಿಲ್ಲ. ಈ ಸ್ಯಾಟರ್ಡೆ ಹೋಗ್ತಾ ಇದ್ದೀವಿ. ವಾವ್, ನೀ ಇಲ್ಲಿ ನೋಡು. ಇದು ಲೇಟೆಸ್ಟ್ ವ್ಲಾಗ್. ಲಾಸ್ಟ್ ಸ್ಯಾಟರ್ಡೆ ನಾವು ಹೋಗಿರೋ ಅಂಥದ್ದು 14 ಜೂನ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತಲ್ಲ, ನಾನು ತುಂಬ ಟೈಮ್ ಆದಮೇಲೆ ವ್ಲಾಗ್ ಹಾಕ್ತಿರೋದು, ಯಾವಾಗ ಏನು ಅಂತ ಗೊತ್ತಿರಲ್ಲ, ಹಾಗಾಗಿ ಹೇಳಿದೆ. ತುಂಬ ವ್ಲಾಗ್ಸ್ ಇದೆ ಎಡಿಟಿಂಗ್ ಮಾಡೋಕ್ಕೆ, ಅದೆಲ್ಲ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಸಮ ಮಾಡಿ ಹಾಕಕ್ಕಂತ. ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಪಪ್ಪ ಅನ್ನ. ಹೋಗೋಣ ಬಾ. RCB ವಿನ್ ಆಗಿದ್ದ ಖುಷಿಗೆ ಇವತ್ತು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. RCB ಮ್ಯಾಚ್ ಇತ್ತಲ್ಲ, ಆ ದಿನ ಅಂತೂ ಇವ್ರು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ರು. ಆಯಿತಾ, ಈ ಸರಿ RCB ವಿನ್ ಆಗಬೇಕು ಅಂತ. ಆ್ಯಂಡ್ ಫೈನಲಿ ವಿನ್ ಆಯಿತು. ಸೊ ಎಕ್ಸೈಟ್ಮೆಂಟಲ್ಲಿ ಫುಲ್ ನಿನ್ಗೆ ಏನು ಬೇಕು ಹೇಳು ನಾನು ಕೊಡಿಸ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಅವ್ರು ಅಷ್ಟೊಂದು ಖುಷಿಯಾಗಿದ್ದರು. ಅದೇ ರೀತಿ ಅವ್ರು ಹೇಳಿದ್ರಲ್ಲ ಹೊರಗೆ ಹೋಗೋಣ ಅಂತ ಹೇಳಿ, ಹಾಗಾಗಿ ಫ್ಯಾಮಿಲಿ ಜೊತೆ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದು. ಅಜ್ಜಿನೂ ಆ್ಯಕ್ಚುಲಿ ಬನ್ನಿ ಅಂತ ಹೇಳಿದ್ದೆ. ನಾವು ಬಂದಿರೋದು ರಾಕ್ಸಿ ಅಂತ, ನಮ್ಮ ಮನೆಯಿಂದ ತುಂಬಾ ಹತ್ತಿರ ಇದು. ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನನಗೆ ಇದು ಫೇವ್ರೇಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯೂಶ್ವಲಾಗಿ ನನಗೆಲ್ಲರೂ ಜಾಸ್ತಿ ಹೊರಗೆ ಹೋಗಬೇಕು ಅಂತ ಅನಿಸಿದಾಗ ರಾಕ್ಸಿನೇ ನಾನು ಚೂಸ್ ಮಾಡ್ತೀನಿ. ಈ ಒಂದು ನಾನು ಇಲ್ಲಿ ಜಾಸ್ತಿ ಟೈಮ್ ಬಂದಿದ್ದರು ಈ ಪ್ಲೇಸಿಗೆ ನಂಗೆ ಬರೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಅಜ್ಜಿನೂ ಆ್ಯಕ್ಚುಲಿ ಕರೆದಿದ್ದೆ. ಬಟ್ ಲಾಸ್ಟ್ ಟೈಮ್ ಅಜ್ಜಿ ಬಂದಿದ್ದರು, ಬಟ್ ಅವರಿಗೆ ಔಟ್ಸೈಡ್ ಫುಡ್ ತಿಂದರೆ ಅಷ್ಟು ಆಗಲ್ಲ, ಹೊಟ್ಟೆಯಲ್ಲಿ ಅಪ್ಸೆಟ್ ಆಗುತ್ತೆ. ಹಾಗಾಗಿ ನಾನು ಈ ಸರಿ ಬರಲ್ಲ ಅಂತ ಹೇಳಿದ್ರು. ಮಿನಿಗೆ ಆ್ಯಕ್ಚುಲಿ ಮಿಲ್ಕ್ ಐಟಮ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೆ ಕೊರಿಯನ್ ಬನ್ ಅಂದರೆ ತುಂಬ ಇಷ್ಟ ಆಗುತ್ತೆ. ರಾಕ್ಸಿಯಲ್ಲಿ ಕೊರಿಯನ್ ಬನ್ ಸಿಕ್ಕಾಪಟ್ಟೆ ಫೇಮಸ್. ಹಾಗಾಗಿ ನಾನು ಕೊರಿಯನ್ ಬನ್ ಇವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವಳಿಗೆ ಇಷ್ಟನೇ ಆಗಿಲ್ಲ, ಒಂಥರ ಮಾಡ್ತಿದ್ಲು. ಅವಳಿಗೆ ಮಿಲ್ಕ್ ಶೇಕ್ ಒಂದು ತೊಗೊಂಡಿದ್ವಿ, ವೆನಿಲ್ಲಾ, ಮತ್ತು ಇವರು ಓರಿಯನ್ ಮಿಲ್ಕ್ ಶೇಕ್ ತೊಗೊಂಡಿದ್ರು. ಅವೆರಡು ಚೆನ್ನಾಗಿತ್ತು. ಸೊ ಅವಳು ವೆನಿಲಾ ಮಿಲ್ಕ್ ಶೇಕ್ ಕುಡಿದ್ಲು. ಹಾಗೆ ಹಣ್ಣೆಲ್ಲ ತಂದು ಕೊಟ್ಟಿದ್ರು, ಅದನ್ನೆಲ್ಲ ತಿಂದಳು. ಅದಾದಮೇಲೆ ನಾವು ರಾಕ್ಸಿಗೆ ಬಂದಾಗ ಇನ್ನೊಂದು ಐಟಮ್ ಏನು ಆರ್ಡ್ರ್ ಮಾಡ್ತೀವಿ ಅಂತ ಅಂದರೆ ಪ್ರಾನ್ಸು. ಸೊ ಪ್ರಾನ್ಸ್ ಆಲ್ಮೋಸ್ಟ್ ಇಲ್ಲಿರೋದು ಎಲ್ಲ ವೆರೈಟಿನೂ ಟ್ರೈ ಮಾಡಿದ್ದೀವಿ ನಾವು. ಸೊ ನಮ್ಮ ಪ್ರಾನ್ಸ್ ತುಂಬಾ ಇಷ್ಟ ಆಗುತ್ತೆ. ನನ್ನ ಹಸ್ಬೆಂಡಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಪ್ರಾನ್ಸ್ ಒಂದು ಇದ್ದೇ ಇರುತ್ತೆ. ಅದಾದಮೇಲೆ ಚಿಕನ್ನು, ನಾರ್ಮಲ್ ಬೇರೆ ಏನೇನು ಕೊರಿಯನ್ ಬನ್ ಒಂದು ಆರ್ಡ್ರ್ ಮಾಡ್ತೀವಿ. ಆಮೇಲೆ ಡೆಸರ್ಟು ಅಷ್ಟೇ, ಆಮೇಲೆ ಪಾಸ್ತಾ. ಸೊ ಈ ಸರಿ ನಾನು ಯೂಶ್ವಲಾಗಿ ಮ್ಯಾಕ್ ಆ್ಯಂಡ್ ಚೀಸ್ ಪಾಸ್ತಾ ಬೇಸೆ ಹೋಗ್ತೀವಿ, ಕ್ರೀಮಿ ಮ್ಯಾಕ್ ಆ್ಯಂಡ್ ಚೀಸ್. ಬಟ್ ಈ ಸರಿ ನಾವೇನು ಅಂದ್ಕೊಂಡ್ವಿ ಅಂತ ಅಂದರೆ, ನಾನು ಬೇಸಿಕಲಿ ಪಾಸ್ತಾನ ಒಂದು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ, ಏನಿದೆ ನೋಡೋಣ ಅಂತ ಹೇಳಿ ಅವ್ರ ಸಿಗ್ನೇಚರ್ ಡಿಶ್ ಏನೇನಿದೆ ಅದನ್ನೆಲ್ಲ ಟ್ರೈ ಮಾಡಿದ್ವಿ. ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಒಳ್ಳೇದಲ್ವಾ, ನಮಗೂ ಅವಾಗ ಗೊತ್ತಾಗುತ್ತೆ ಯಾವುದು ಒಳ್ಳೆ ಇದೆ ಏನು ಅಂತ. ಹಾಗಾಗಿ ಈ ಸರಿ ನಾವು ಹೊರಗಡೆ ಬಂದಾಗ ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿರೋ ಅಂಥದ್ದು. ನಾವು ಮುಂಚೆ ಏನು ತಿಂತಿದ್ವಿ ಅದರಲ್ಲಿ ಕೊರಿಯನ್ ಬನ್ನೊಂದು ಮಾಮೂಲಾಗಿತ್ತು, ಅದನ್ನ ಬಿಟ್ಟು ಬೇರೆ ಎಲ್ಲ ಹೊಸದಾಗಿ ಟ್ರೈ ಮಾಡಿರೋ ಅಂಥದ್ದು. ಆ್ಯಂಡ್ ಮಿನಿನೂ ಅಷ್ಟೇ, ಅಲ್ಲಿ ಗಾಗಲ್ ಎಲ್ಲ ಸಿಗ್ತಾ ಅವಳಿಗೆ. ಸೊ ಗಾಗಲ್ ಎಲ್ಲ ಹಾಕ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ. ಸಿಕ್ಕಾಪಟ್ಟೆ ಡಿಸ್ಟ್ರಾಕ್ಟ್ ಆಗ್ತಾಯಿದ್ಲು. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಕೂತಿದ್ಲು ದೇವ್ರ ಥರ. ಅದಾದ್ರ ಮೇಲೆ ಅವಳು ಟಮ್ಮಿನೂ ಫುಲ್ ಆಯ್ತಲ್ಲ, ವೆನಿಲಾ ಜ್ಯೂಸ್ ಕುಡಿದ ತಕ್ಷಣ ಅವಳಿಗೆ ಫುಲ್ ಆಯಿತು. ಅದಾದಮೇಲೆ ತಂಟೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿರೋರು ಅಷ್ಟೇ ಬಂದು ಎಲ್ಲ ಅವಳನ್ನ ಮಾತಾಡ್ಸೋದು ಎಲ್ಲ ಮಾಡ್ತಾಯಿದ್ರು. ಸ್ಟಾಫ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ವಿ.
ಅವ್ರ ಮಗಂಗೆ ಇವಾಗ 3.5 ವರ್ಷ ಅಂತೆ. ಅವರು 1.5 ಇಯರ್ಸ್ ಇರುವಾಗ ನೋಡ್ಕೊಂಬಂದಿರೋದು. ಸೊ ನಮ್ಮ ಮಿನಿನ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು. ಬಂದು ಮಾತಾಡ್ಸೋರು, ಅವಳಿಗೆ ಹಣ್ಣು ಅದನ್ನೆಲ್ಲ ತಂದು ಕೊಡೋರು, ಅದೆಲ್ಲ ಮಾಡ್ತಾಯಿದ್ರು. ಅವ್ರು ನೆಕ್ಸ್ಟ್ ನಾವು ಕೇಳಿದ್ವಿ, ನೀವು 3 ವರ್ಷ ಅಂದರೆ 1.5 ವರ್ಷ ಅಂದರೆ 1.5 ವರ್ಷ ನೋಡೇ ಇಲ್ಲ ಅಲ್ಲ ನೀವು, ಹೋಗಲ್ವಾ ಅಂತ. ಇಲ್ಲ ಹೋಗ್ತೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಮಂತ್ ಏನೋ ಹೋಗಿ ನೋಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಡೆಸರ್ಟ್ ಎಲ್ಲ ನಾವು ಟ್ರೈ ಮಾಡಿದ್ವಿ. ನಾನು ಚಿಕ್ಕವಳಿರುವಾಗಲೂ ಅಷ್ಟೇ ನಮ್ಮಪ್ಪ ಹೊರಗಡೆ ಇರ್ತಾಯಿದ್ರು. ನಮ್ಮಪ್ಪ ಮುಂಚೆ ಬ್ಯಾಂಗ್ಳೂರು, ಗೋವಾ, ಫಾರಿನ್ ಆ ಥರನೇ ಇದ್ದಿದ್ದು. ಸೊ ನಾನು 7th ಸ್ಟ್ಯಾಂಡರ್ಡ್ ಇರುವಾಗ ಅವರು ದುಬೈಗೆ ಹೋಗಿರೋ ಅಂಥದ್ದು. ಸೊ ಪಪ್ಪ ನೋಡಬೇಕು ಅಂತ ಅಂದರೆ 2 ಇಯರ್ಸ್ ಎಲ್ಲ ವೆಯ್ಟ್ ಮಾಡಬೇಕಿತ್ತು. ಸೊ ನಂಗೆ ಅದು ನೆನಪಾಯಿತು ಆ್ಯಕ್ಚುಲಿ ಸಡನ್ನಾಗಿ ಅವ್ರು ಹೇಳಿದಾಗ. ನಿಜ ಗ್ರೇಟ್ ಆ್ಯಕ್ಚುಲಿ, ಫ್ಯಾಮಿಲಿಗೋಸ್ಕರ ದೂರ ಬಂದು ವರ್ಕ್ ಮಾಡಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು ಅಂತ ಕಷ್ಟಪಡ್ತಾರಲ್ಲ. ಸೊ ಅವರನ್ನೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಪೇರೆಂಟ್ಸ್ ಸ್ಯಾಕ್ರಿಫೈಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಸ್ಬೆಂಡ್ ಮಾತ್ರ ಸ್ಯಾಕ್ರಿಫೈಸ್ ಮಾಡಲ್ಲ, ಆ್ಯಸ್ ಎ ವೈಫ್ ಆಗಿನೂ ಸಪೋರ್ಟ್ ಮಾಡ್ತಾರೆ. ಅಂದರೆ ಇವಾಗ ಹಸ್ಬೆಂಡು ಫ್ಯಾಮಿಲಿನ ಬಿಟ್ಟು ದೂರ ಇರಬೇಕು ಅಂತಂದರೆ ಅವ್ರ ವೈಫು ಫ್ಯಾಮಿಲಿನ ನಿಭಾಯಿಸ್ಬೇಕಲ್ಲ. ಸೊ ಅವ್ರು ನಿಭಾಯಿಸಿದಾಗ ಮಾತ್ರ ಅದು ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ ಆಯಿತಾ, ಯಾರೆಲ್ಲ ಅವ್ರ ಮಕ್ಕಳ ಲೈಫಿಗೋಸ್ಕರ ಫ್ಯಾಮಿಲಿಯಿಂದೆಲ್ಲ ದೂರ ಇದ್ದು ಕಷ್ಟಪಡ್ತಾ ಇದ್ದೀರಾ. ಸೊ ನೀವೆಲ್ಲ ಅಂದ್ಕೊಂಡಂಗೆ ಸಿಗಲಿ ಅಂತಲೇ ನಾನು ಬೇಡೋದು. ನೀವೇನಾದರೂ ಬ್ಯಾಂಗ್ಳೂರಲ್ಲಿದ್ದು ರಾಕ್ಸಿ ನಿಮ್ಗೆ ಹತ್ತಿರ ಆದರೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ. ಫುಡ್ಡು ಚೆನ್ನಾಗಿದೆ. ನಾನು ನನ್ನ ಕಲೀಗ್ಸ್ನ ಫ್ರೆಂಡ್ಸ್ನ ಎಲ್ಲನೂ ಕರ್ಕೊಂಬಂದಿದ್ದೀನಿ. ಒಬ್ಬರು ಮರ್ತಾವ್ರೆ. ರಾಕ್ಸಿಗೆ ಹೋಗಿ ಬಂದ್ವಿ. ಅಲ್ಲೇ ನಿಂತ್ಕೊ, ನೀನು ಬರಬೇಡ, ಹತ್ರ ಬರೋದಲ್ಲ. ಹಾಂ, ಹಿಂದೆ ಟರ್ನ್ ಹಿಂದೆ ನೋಡೋಣ. ತಡಿಯೇ ಮಗಳಮ್ಮ, ತೋರ್ಸು. ಲುಕಿಂಗ್ ಗುಡ್. ಮಿನಿಗೆ 2 ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ, ಹಾಗಾಗಿ ಈಗ ಸ್ಕೂಲ್ಗೆ ಹಾಕೋಣ ಅಂತ. ಸೊ ಇವರು ಪ್ರಮತ್ತವ್ರಿಗೆ ಆ್ಯಕ್ಚುಲಿ 3 ಇಯರ್ಸ್ ಆದಮೇಲೆ ಹಾಕೋಣ ಅಂತ ಇದೆ. ನಾನು ಇವಾಗ ಹೋಗಿ ಬರಲಿ ನೋಡೋಣ ಹೇಗಾಗುತ್ತೆ ಅವಳಿಗೆ ಅಂತ ಹೇಳಿ ಹಾಕಿರೋ ಅಂಥದ್ದು. ಯಾವ ಸ್ಕೂಲು ಏನು ಅಂತ ನಿಮ್ಗೆ ನಾನು ಹೇಳ್ತೀನಿ. ಸ್ವೆಟ್ರಲ್ಲಿ ಆಲ್ರೆಡಿ ಇದೆ ಯಾವ ಸ್ಕೂಲು ಅಂತ ನೀವು ನೋಡ್ಬೋದು. ಸೊ ನೋಡಬೇಕು ಯಾವ ಬೇಸಿಸ್ ಮೇಲೆ ನಾವು ಸೆಲೆಕ್ಟ್ ಮಾಡಿದ್ವಿ, ಅದೆಲ್ಲ ನಿಮ್ಗೆ ನಾನು ಡೀಟೇಲ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಮಳೆಗಾಲ ಅಲ್ಲ, ಹಾಗಾಗಿ ಗಿಡ ಏನಾದ್ರು ಬಾಲ್ಕನಿಯಲ್ಲಿ ಹಾಕೋಣವಾ ಏನು ಅಂತ ಹೇಳಿ ಗಿಡ ನೋಡೋಕ್ಕೆ ಬಂದೆ. ನನಗೆ ಲಿಲ್ಲಿ ಪ್ಲ್ಯಾಂಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಲಿಲ್ಲಿ ಏನಾದ್ರು ತೊಗೊಂಡೋಗೋಣ ಅಂತ ಹೇಳಿ ನೋಡ್ತಾ ಇರೋದು. ಮಿನಿನ ಇವಾಗ ನೈಟ್ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಾರು ಅವಳು ಯಾವ ಥರ ಓಡಿಸ್ತಾಳೆ ಏನು ಅಂತ ತೋರಿಸ್ತೀನಿ.